ಇಲ್ಲಿ ಆರಾಮ್ಸೆ ಎಷ್ಟು ಬೇಕಾದ್ರೂ ಒಂದು ತಾಸಿನ ಒಂದು ಸ್ಕ್ರಿಪ್ಟ್ ಇದ್ರೂ ಕೂಡ ನಾವು ಇಲ್ಲಿ ಹೀಗೆ ನೋಡಿ ಕಸಿಂದ ನೀವು ಓದಿ ನಿಮ್ಮ ವಿಡಿಯೋ ನೀವು ಕಂಪ್ಲೀಟ್ ಮಾಡಬೇಕು. 15 ನಿಮಿಷದ ಒಂದು ಸ್ಕ್ರಿಪ್ಟ್ ಇದ್ರೆ 15 ನಿಮಿಷನಾಗ ಒಂದು ವಿಡಿಯೋ ನಿಮ್ಮ ತಯಾರು. ಈಗ ಹಿಂದ್ಗಡೆ ಒಂದು ಹೋಲ್ ಮಾಡಿದ್ದೀನಿ, ನನ್ನ ಕ್ಯಾಮ್ರಾದ ಲೆನ್ಸ್ ಎಷ್ಟಿದೆಯಲ್ಲ ಹಿಂದ್ಗಡೆ ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ. ಇದು ಹೇಗೆ ನಾವು ಅಸೆಂಬಲ್ ಮಾಡಬೇಕು ಅದನ್ನೆಲ್ಲ ಹೇಳ್ತೀನಿ. ವಿಡಿಯೋ ಲಾಸ್ಟ್ ಹತ್ರ ನೋಡಿರಿ. ಈ ಗಾಜಿನ ಹಿಂದೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ, ನೋಡ್ತಾ ಇದ್ರೆ ಕ್ಯಾಮ್ರಾ ಇಟ್ಟಿದ್ದೀನಿ. ಆ ಕ್ಯಾಮ್ರಾ ಒಳಗೆ ಇಲ್ಲಿ ನಾನು ಕ್ಯಾಮ್ರಾ ಹಿಂದ್ಗಡೆ ಇಟ್ಟಿದ್ದೀನಿ. ಈ ಕ್ಯಾಮ್ರಾ ಇದೆ. ಸೊ ಇದು ಒಂದು ಟೆಲಿಪ್ರಾಂಪ್ಟರ್ ಮಾಡಿದ್ದೀನಿ. ಇದು ಏನಪ್ಪ, ಇದು ಗರ್ದಿ ಗಮ್ಮಟ್ಟು ನೋಡುವಂಥ ಒಂದು ಟೆಲಿಪ್ರಾಂಪ್ಟರ್ ಕಾಣ್ತಾ ಇದ್ದೀನಿ ನಿಮಗೆ. ಈ ಥರ ಟೆಲಿಪ್ರಾಂಪ್ಟರ್ ಹೇಗೆ ಮಾಡೋದು? ಮನೆಯಲ್ಲಿ ಒಂದು ಡಬ್ಬಿ ಬಿದ್ದಿತ್ತು ನಂದು. ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಹೆಚ್ಚುವರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ಇದ್ದರೆ ಯಾವುದಾದ್ರೂ ಒಂದು ನ್ಯೂಸ್ ಚಾನಲ್ ತೆಗಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಸ್ಟೋರಿ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಮಾಡಬೇಕಾದ್ರೆ ಭಾಳಷ್ಟು ಸ್ಕ್ರಿಪ್ಟ್ಗಳು ಇರ್ತಾವೆ. ಆ ಸ್ಕ್ರಿಪ್ಟ್ಗಳು ನಿಮಗೆ ನೆನಪಿಗೆ ಉಳಿಯಂಗಿಲ್ಲ. ಅಥವಾ 2 ಪೇಜ್ 3 ಪೇಜ್ 4 ಪೇಜ್ ಒಂದು ಬುಕ್ ಸಮರಿಯನ್ನು ನೀವು ಓದಿ ಒಂದು ವಿಡಿಯೋ ಕ್ರಿಯೇಟರ್ ಆಗಬೇಕತ್ತಿರೋ ಅಥವಾ ಒಂದು ಚಾನಲ್ ಮಾಡಬೇಕತ್ತಿರೋ ಅಥವಾ ಒಂದು ನ್ಯೂಸ್ ಚಾನಲ್ ಇದೆ ನಿಮ್ಮದು. ಆ ನ್ಯೂಸ್ ಚಾನಲಲ್ಲಿ ನಿಮಗೆ ಭಾಳಷ್ಟು ಸಂವಾದಗಳು ನೀವು ಡೈರೆಕ್ಟಾಗಿ ಕ್ಯಾಮ್ರಾ ನೋಡಿ ಹೇಳಬೇಕಾಗ್ತೈತಿ. ಅದರಲ್ಲಿ ಏನಿತ್ತು ಸಂವಾದಗಳು ಎಲ್ಲ ಬರೋದಕ್ಕೆ ಎಲ್ಲ ಬಾಯ್ಪಾಟ್ ಮಾಡಬೇಕು. ಬಾಯ್ಪಾಟ್ ಮಾಡಿದ ಮೇಲೆ ಅದು ಎಲ್ಲ ಹೇಳಕ್ಕೆ ಸಾಧ್ಯ. ಆದರೆ ಅದರಲ್ಲಿ ಭಾಳ ಟೈಮ್ ಹೋಗ್ತೈತಿ. ಟೈಮ್ ಹೋತಂದ್ರೆ ಎಲ್ಲ ಅದು ದಿನಕ್ಕೆ ಒಂದು ವಿಡಿಯೋ 2 ವಿಡಿಯೋ ಆಗೋದು ಚಾನಲ್ ಮೇಲೆ ನೀವು 3 ದಿನ 2 ದಿನಕ್ಕೆ ಒಂದು ಚಾನಲ್ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀರಿ. ಇದರಲ್ಲಿ ಟೈಮ್ ಭಾಳ ವೇಸ್ಟ್ ಆಗ್ತೈತಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ನ್ಯೂಸ್ ಚಾನಲ್ದವರು ಆಗಲಿ, ಭಾಳಷ್ಟು ನ್ಯೂಸ್ ಚಾನಲ್ದವರು ಹಲವಾರು ನ್ಯೂಸ್ ಚಾನಲ್ಗಳು ಅದಾವ. ಅವ್ರು ಲೈವ್ ಆಗಿ ದಿನಕ್ಕೆ 10-20 ವಿಡಿಯೋ ಹೇಗೆ ಅವರು ರೆಕಾರ್ಡ್ ಮಾಡಿ ಹಾಕ್ತಾರೆ, ಇವತ್ತಿನ ಈ ವಿಡಿಯೋದಲ್ಲಿ ಅದೇ ಹೇಳ್ತಾ ಇದ್ದೀನಿ. ಮತ್ತು ಯಾವುದಾದ್ರೂ ಒಂದು ಸ್ಟೋರಿ ಟೆಲ್ಲಿಂಗ್ ಒಂದು ಚಾನಲ್ ಇದೆ, ಯಾವುದಾದ್ರೂ ಎಕ್ಸ್ಪ್ಲನೇಷನ್ ಚಾನಲ್ ಇದೆ, ಯಾವುದಾದ್ರೂ ಒಂದು ಕವಿತೆಗಳು ಒಂದು ಸಾರನ್ನು ಅವರು ಹೇಳ್ತಾರೆ. ಡೈರೆಕ್ಟ್ ಕ್ಯಾಮ್ರಾ ಮುಂದೆ ನಿಂತ್ಕೇಶನ್ ಹಿಂಗೆ ಕೂತ್ಕೇಶನ್ ಹೇಳ್ತಾರೆ, ಹಿಂಗಿದೆ. ಆದರೆ ಅವರು ಒಟ್ಟು ತಪ್ಪಂಗಿಲ್ಲ. ಇದು ಹ್ಯಾಂಗೆ ಸಾಧ್ಯ? ಇದಕ್ಕೆ ಏನೈತಿ, ದೊಡ್ಡ ಚಾನಲ್ದವ್ರು ಏನು ಮಾಡ್ತಾರೆ ನೋಡ್ರಿ, ಇವರು ತಮ್ಮ ಸ್ಕ್ರಿಪ್ಟ್ಗಳು ತಾಸಿಗೂ ಒಂದು ಸ್ಕ್ರಿಪ್ಟ್ ಬರ್ತೈತಿ, ತಾಸಿಗೂ ಒಂದು ನ್ಯೂಸ್ ಬರ್ತೈತಿ. ಅದು ಡೈರೆಕ್ಟಾಗಿ ಬೈಪಾಟ್ ಮಾಡಿ ಹೇಳೋದು ಅಸಾಧ್ಯ. ಸೊ ಇವತ್ತಿನ ಈ ಚಾನಲಲ್ಲಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ಇದು ಹೇಗೆ ಸಾಧ್ಯ ಅಂತ. ಒಂದು ಟೆಲಿಪ್ರಾಂಪ್ಟ್ ಅಂತ ಒಂದು ಪ್ರಾಡಕ್ಟ್ ಬರ್ತೈತಿ. ಟೆಲಿಪ್ರಾಂಪ್ಟರ್ ದೊಡ್ಡ ಯೂಟ್ಯೂಬ್ ಚಾನಲ್ದವರು, ಮತ್ತು ನ್ಯೂಸ್ ಚಾನಲ್ದವರು ಏನು ಮಾಡ್ತಾರೆ, ಅದಕ್ಕೆ ಟೆಲಿಪ್ರಾಂಪ್ಟನ್ನು ಯೂಸ್ ಮಾಡ್ತಾರೆ. ಟೆಲಿಪ್ರಾಂಪ್ಟರ್ ಅಂದರೆ ಏನು ಅದು ನಿಮಗೆಲ್ಲ ಹೇಳ್ತೀನಿ. ನಾನು ಟೆಲಿಪ್ರಾಂಪ್ಟರ್ ತಗೋಬೇಕು ಯಾಕಂದರೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಆಗಲಿ, ಮತ್ತೊಂದು ಬೇರೆ ಚಾನಲ್ ಆಗಲಿ, 2-3 ಚಾನಲ್ ಬೇರೆ ಅದಾವೆ. ಅದರ ಮೇಲೆ ನಾನು ಸ್ಟೋರಿ ಎಕ್ಸ್ಪ್ಲನೇಷನ್ ಚಾನಲ್ ವಿಡಿಯೋಸ್ ಮಾಡಬೇಕಂತ ಒಂದು ಆಸೆ ಇತ್ತು. ಟೆಲಿಪ್ರಾಂಪ್ಟರ್ ನಾನು ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟಲ್ಲಿ ಅದರಲ್ಲಿ ನಾನು ಹುಡ್ಕಾಡ್ಲಿಕ್ಕೆ ಹೋದೆ, ಸಿಕ್ತು. ಆದ್ರೆ 6,500, 5,500, 8,500, 10,000, 50,000, 1 ಲಕ್ಷ ತನೂ ಟೆಲಿಪ್ರಾಂಪ್ಟರ್ ಅದಾವೆ. ಇಷ್ಟು ಕಾಸ್ಟ್ಲಿ ಟೆಲಿಪ್ರಾಂಪ್ಟರ್ ಇನ್ವೆಸ್ಟ್ಮೆಂಟ್ ಮಾಡಿ ಅದು ತೊಗೊಂಡು ಬಂದು ಅದು ಸ್ಟೋರೇಜ್ ರೊಕ್ಕ ಭಾಳ ಹೋಗ್ತಾವೆ. ಈಗ ಫ್ರೀ ಆಫ್ ಕಾಸ್ಟ್ ನೀವು ಟೆಲಿಪ್ರಾಂಪ್ಟರ್ ಮನೆಯಲ್ಲಿ ಕೂಡ ನೀವು ಮಾಡ್ಬೋದು. ನಾನು ಈಗ ಒಂದು ಟೆಲಿಪ್ರಾಂಪ್ಟರ್ ಮನೆಯಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಮಾಡಿ ಅದು ಎಲ್ಲ DI ಮಾಡಿದ್ದೀನಿ. ಅದು ಹೇಗೆ ಮಾಡೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಿಮ್ಮ ಕಡೆ ಅದು ಮಾಡೋದಾಗಲಿಕ್ಕಂದ್ರೆ ನೀವು ಏನೈತಿ, ನಮ್ಮ ಚಾನಲ್ ಮೇಲೆ ಸ್ಟೋರ್ ಮೇಲೆ ಹೋಗ್ರಿ. ನಮ್ಮ ಚಾನಲ್ ಇರ್ತೈತಿ, ಅಲ್ಲಿ ಸ್ಟೋರ್ ಕ್ರಿಯೇಟ್ ಆಗೈತಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ಲಿಂದ ಕೂಡ ನೀವು ತೊಗೊಂಡು ತರಿಸಬಹುದು ಟೆಲಿಪ್ರಾಂಪ್ಟರ್. ಇದರಿಂದ ಏನು ಲಾಭಪ್ಪ ಅಂದ್ರೆ, ನಿಮಗೆ ಒಂದು ಸಲ ನೀವು ಸ್ಟೋರಿ ಎಲ್ಲ ಟೈಪ್ ಮಾಡಿ ಅದರಲ್ಲಿ ಹೇಗೆ ಹಾಕೋದು ಅಂತ ಅದು ಎಲ್ಲ ಹೇಳ್ತೀನಿ. ಈಗ ಹೇಳಿದ್ರೊಳಗೆ ಉಪಯೋಗ ಇಲ್ಲ, ತೋರಿಸ್ತೀನಿ ನಿಮಗೆ ಅದು ಟೆಲಿಪ್ರಾಂಪ್ಟರ್ ಹೇಗೆ ಅಂತ. ಸೊ ಇದು ಒಂದು ಟೆಲಿಪ್ರಾಂಪ್ಟರ್ ಮಾಡಿದ್ದೀನಿ. ಇದು ಏನಪ್ಪ, ಇದು ಗರ್ದಿ ಗಮ್ಮಟ್ಟು ನೋಡುವಂಥ ಒಂದು ಟೆಲಿಪ್ರಾಂಪ್ಟರ್ ಕಾಣ್ತಾ ಇದ್ದೀನಿ ನಿಮಗೆ. ಈ ಥರ ಟೆಲಿಪ್ರಾಂಪ್ಟರ್ ಹೇಗೆ ಮಾಡೋದು? ಮನೆಯಲ್ಲಿ ಒಂದು ಡಬ್ಬಿ ಬಿದ್ದಿತ್ತು ನಂದು. ಯಾಕಂದರೆ ಇದು ಮನೆಯಲ್ಲಿ ಒಂದು ಸೋನಿ ಕ್ಯಾಮ್ರಾ ತರಿಸಿದ ಒಂದು ನನ್ನ ಕಡೆ ಒಂದು ಡಬ್ಬಿ ಬಿದ್ದಿತ್ತು. ಇದು ಇಷ್ಟು ಏನಿದೆ, ಇದು 8-9 ಇದೆ. ಇದು 9 ಇಂಚ್ ಇದೆ. ಇಲ್ಲಿ ಹಿಡಿದು ಇಲ್ಲಿ ತೆಳಗಿನ ತನಕ 9 ಇಂಚ್ ಇದೆ. ಇಲ್ಲಿ ಹಿಡಿದು ಇಲ್ಲಿ ತನಕ ಒಂದು 12 ಇಂಚ್ ಇದೆ. ಇದು ನೀವು ದೊಡ್ಡ ಡಬ್ಬಿನೂ ತೊಗೋಬೋದು, ಸಣ್ಣ ಡಬ್ಬಿನೂ ತೊಗೋಬೋದು. ಆದರೆ ಇಷ್ಟು ನನಗೆ ಸಫಿಸೆಂಟ್ ಇತ್ತು. ನನ್ನ ಮನೆಯಲ್ಲಿ ಒಂದು ರಟ್ಟಿನ ಡಬ್ಬಿ ಒಂದು ಬಿದ್ದಿತ್ತು, ಅದಕ್ಕೆ ನಾನು ಟೆಲಿಪ್ರಾಂಪ್ಟರ್ ಮಾಡಿದ್ದೀನಿ. ಟೆಲಿಪ್ರಾಂಪ್ಟರ್ ಮಾಡಲಿಕ್ಕೆ ಏನೂ ಇಲ್ಲ. ಇದು ಒಂದು ಏನಿದೆ, ಇಲ್ಲಿ ಒಂದು ಗ್ಲಾಸ್ ಇದೆ. ಇದು ಗ್ಲಾಸ್ ತೆಗಿತೀನಿ ನಾನು ಮೊದಲು. ಓಕೆ, ಇದು ನೋಡ್ತಾ ಇದ್ದಾರೆ, ಇದು ಗ್ಲಾಸ್. ಇದು 11 ಇಂಚ್ ಬೈ 12 ಇಂಚಿದು ಒಂದು ಗ್ಲಾಸ್ ನಾನು ತೊಗೊಂಡಿದ್ದೀನಿ. ಇದು ನಾನು ಇಲ್ಲಿ ಇಡ್ತೀನಿ. ಇಲ್ಲಿ ಇಟ್ಟಿಗೆಸಿಂದ ಇದು ಡಬ್ಬಿ. ಈ ಡಬ್ಬಿ ಒಳಗೆ ನಾನು ಬ್ಲ್ಯಾಕ್ ಪೇಪರನ್ನು, ಫೆವಿಕೋಲ್ ಮತ್ತು ಬ್ಲ್ಯಾಕ್ ಡ್ರಾಯಿಂಗ್ ಶೀಟ್ ಇರ್ತೈತಿ. ಇದು ಬ್ಲ್ಯಾಕ್ ಡ್ರಾಯಿಂಗ್ ಶೀಟ್ ತೊಗೊಂಡು ಬಂದು ಇದಕ್ಕೆ ನಾನು ಇಲ್ಲಿ ಒಳಗೆ ಅಂಟಿಸಿದ್ದೀನಿ. ಅಂಟಿಸ್ಕಾಸಿಂದ ಇದು ಒಂದು ಸ್ಟ್ಯಾಂಡ್ ಮೇಲೆ ನಾನು ಇಟ್ಟಿದ್ದೀನಿ. ಇಂಥದ್ದು ಒಂದು ನನ್ನ ಕಡೆ ಮನೆಯಲ್ಲಿ ಒಂದು ಸ್ಟ್ಯಾಂಡ್ ಬಿದ್ದಿತ್ತು ಎಕ್ಸ್ಟ್ರಾ. ಇದು ಒಂದು ಸ್ಟ್ಯಾಂಡ್ ಅಮೆಝಾನ್ನಲ್ಲಿ ಇದು ನಿಮಗೆ 400-500 ರೂಪಾಯಿಗೆ ಸಿಗ್ತೈತಿ. ಇದು ಡಬ್ಬಿ ಮನ್ಯಾಗ ಒಂದು ಎಷ್ಟು ಬಿದ್ದಿರ್ತೈತಿ ಡಬ್ಬಿ, ಒಂದು ರಟ್ಟಿನ ಡಬ್ಬಿ ನೋಡ್ತಾ ಇದ್ದಾರೆ, ರಟ್ಟಿನ ಡಬ್ಬಿ ಇದೆ. ಮತ್ತು ಕೆಳಗಡೆ ಮತ್ತು ಒಳಗೆಲ್ಲ ಅಂಟಿಸಿದ್ದೀನಿ ಬ್ಲ್ಯಾಕ್ ಕಾರ್ಬೋರ್ಡ್. ಮತ್ತು ಇಲ್ಲಿ
ಹಿಂದ್ಗಡೆ ಒಂದು ಹೋಲ್ ಮಾಡಿದ್ದೀನಿ. ನನ್ನ ಕ್ಯಾಮ್ರಾದ ಲೆನ್ಸ್ ಎಷ್ಟಿದೆಯಲ್ಲ ಹಿಂದ್ಗಡೆ ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ. ಇದು ಹೇಗೆ ನಾವು ಅಸೆಂಬಲ್ ಮಾಡಬೇಕು ಅದನ್ನೆಲ್ಲ ಹೇಳ್ತೀನಿ. ವಿಡಿಯೋ ಲಾಸ್ಟ್ ಹತ್ರ ನೋಡಿರಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಥರ ಒಂದು ಟೆಲಿಪ್ರಾಂಪ್ಟರ್ ಹಾಕ್ಕೊಂಡು ಇಲ್ಲಿ ಇಟ್ಟಿದ್ದೀನಿ. ಕೆಳಗೆ ಇಲ್ಲಿ ಒಂದು ರಟ್ಟಿಂದ ಒಂದು ತುಕಡಿ ಇಲ್ಲಿ ಹಾಕಿದ್ದೀನಿ, ದೊಡ್ಡ ರಟ್ಟಿನ. ಇದು ರಟ್ಟು ಎಲ್ಲಿ ಸಿಗ್ತಾವೆ ಅಂದ್ರೆ ಒಂದು 4 ರಟ್ಟು ಕೂಡಿಸಿ ಒಂದು ಅದ ನೋಡಿರಿ. ಇಲ್ಲಿ ತೋರಿಸ್ತೀನಿ ನೀವು 1 2 3 4 ರಟ್ಟುಗಳು ಅದಾವೆ. 4 ರಟ್ಟಿನ ತುಕಡಿ ಅದಾವೆ. ಈ ರಟ್ಟಿನ ತುಕಡಿ ಎಲ್ಲಿ ಹತ್ತಾವದಂದ್ರೆ ಒಂದು ಯಾವುದೇ ಒಂದು ಫೋಟೋ ಕಟ್ ಅಂಗಡಿಯಲ್ಲಿ ಹೋಗಿ, ಇದು ನಿಮ್ಮದು ಯಾವುದೇ ಮನೆಯಲ್ಲಿ ಅಜ್ಜ ಮತ್ತು ಯಾರೋ ನಿಮ್ಮ ತಾಯಿ ತಂದೆ ಫೋಟೋ ಹಿಂದೆ ಒಂದು ರಟ್ಟಿನ ತುಕಡಿ ಇರ್ತೈತಿ. ಫೋಟೋ ಹಿಂದೆ ಆ ರಟ್ಟಿನ ತುಕಡಿ 4 ತುಕಡಿ ಅದಾವೆ. ಇದು 4 ತುಕಡಿಗೆ ನಾನು ಜಾಯಿಂಟ್ ಮಾಡಿ ಫೆವಿಕ್ವಿಕ್ಲಿಂದ ಚಿಪ್ಕಾಸಿ ಜಾಯಿಂಟ್ ಮಾಡಿದ್ದೀನಿ. ಜಾಯಿಂಟ್ ಮಾಡ್ಕೇಸಿಂದ ಇದಕ್ಕೆ ನಾನು ತೆಳಗಡೆ ಇಲ್ಲಿ ಅಂಟಿಸಿದ್ದೀನಿ. ಇಲ್ಲಿ ಒಳಗಡೆ ಒಂದು ಸೆಂಟರ್ನಾಗ ಒಂದು ಸ್ಕ್ರೂ ಹಾಕಿ ಇದಕ್ಕೆ ಟೈಟ್ ಮಾಡಿದ್ದೀನಿ ಈ ಸ್ಟ್ಯಾಂಡ್ ಮೇಲೆ. ಮತ್ತು ಈ ಗ್ಲಾಸನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಸ್ಕ್ರೂ ಹಾಕಿದ್ದೀನಿ. ಇಲ್ಲಿ ಒಂದು ಸ್ಕ್ರೂ ಇದೆ, ಇಲ್ಲಿ ಒಂದು ಸ್ಕ್ರೂ ಇದೆ. ಆದರೆ ಈಗ ಇಲ್ಲಿ ಹಾಕ್ತೀನಿ ನೋಡಿರಿ. ಇಲ್ಲಿ ಹಾಕಿಸಿಂದ ಇಟ್ಟು ಅಂದ್ರೆ ಇದು ನಂದು ಟೆಲಿಪ್ರಾಂಪ್ಟರ್ ರೆಡಿ. ಇಷ್ಟಕ್ಕೆ ನಾನು 5,000 to 6,000 ರೂಪಾಯಿ ಕೊಡಬೇಕು. ಇದು ಮನೆಯಲ್ಲೇ ನಾನು ಮಾಡಿದ್ದು ಒಂದು ಎಕ್ಸ್ಪೆರಿಮೆಂಟ್. ಇದು ಎಕ್ಸ್ಪೆರಿಮೆಂಟ್ ಹೇಗೆ ಕೆಲಸ ಮಾಡ್ತೈತಿ ಅದನ್ನೂ ಎಲ್ಲ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರಿ ಜವಾರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಮೇಲೆ. ಹೋಗೋಣ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಇದು ಹೇಗೆ ವರ್ಕ್ ಆಕೈತೆ ಅಂತ. ಮೊಟ್ಟ ಮೊದಲಿಗೆ ನೀವು ಏನು ಮಾಡಬೇಕು, ಪ್ಲೇಸ್ಟೋರ್ನಲ್ಲಿ ಎಲಿಗೇಟ್ ಟೆಲಿಪ್ರಾಂಪ್ಟರ್ ಅಂತ ಇದೆ. ಎಲಿಗೇಟ್ ಟೆಲಿಪ್ರಾಂಪ್ಟರ್ಗೆ ನೀವು ಇಲ್ಲಿ ಸರ್ಚ್ ಮಾಡಿಕೆಸಿಂದ ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಇನ್ಸ್ಟಾಲ್ ಮಾಡ್ಕೊಂಡಿನಿ. ಈಗ ನಾನು ಇದು ಓಪನ್ ಮಾಡ್ತೀನಿ. ಇದು ಓಪನ್ ಮಾಡಿದಾಗ ಈ ಥರ ಬರ್ತೈತಿ. ಈ ಥರ ಬಂದಮೇಲೆ ಇದೆಲ್ಲ ಸೆಟ್ಟಿಂಗ್ ಮಾಡ್ಕೋರಿ. ಸೆಟ್ಟಿಂಗ್ ಮಾಡಿಕೊಂಡು ಓಕೆ, ಇಲ್ಲಿ ಪ್ಲಸ್ ಸ್ಕ್ರಿಪ್ಟ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡಿದೆ. ಪ್ಲಸ್ ಸ್ಕ್ರಿಪ್ಟ್ಗೆ ಕ್ಲಿಕ್ ಮಾಡಿ ಒಂದು ಯಾವುದಾದ್ರು ಲೆಕ್ಚರ್ 1ಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ನಾನು ಇಲ್ಲಿ ಪೇಸ್ಟ್ ಮಾಡಿದಾಗ ನೋಡ್ತಾ ಇದ್ದೀರಾ, ಇಲ್ಲಿ ಇದಕ್ಕೆ ನಾನು ಕಾಪಿ ಮಾಡಿಕೆಸಿಂದ ಮತ್ತೆ ಇಲ್ಲಿ ಟೆಲಿಪ್ರಾಂಪ್ಟ್ನಲ್ಲಿ ಬರ್ತೀನಿ. ಟೆಲಿಪ್ರಾಂಪ್ಟ್ನಲ್ಲಿ ಬಂದ ಕೇಸಿಂದ ಇಲ್ಲಿ ನಾನು ಇದಕ್ಕೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದಾಗ ಇದಕ್ಕೆ ನಾನು ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿದಾಗ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಆ್ಯಡ್ ಬರ್ತೈತಿ. ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡ್ಕೇಸಿಂದ ಇಲ್ಲಿ ಒಂದು ಆ್ಯಡ್ ಬರ್ತೈತಿ. ಇಲ್ಲಿ ಪ್ಲೇ ಮಾಡಿದರೆ ಈ ಸ್ಕ್ರಿಪ್ಟ್ ಇಲ್ಲಿ ಚಾಲು ಆಗಿಬಿಡ್ತೈತಿ. ನೋಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಉಲ್ಟಾ ಚಾಲು ಆಗಿದೆ. ಇದು ಉಲ್ಟಾ ಚಾಲು ಆಗಲಿ. ಇದು ನಿಮ್ಗೆ ಇಲ್ಲಿ ಇಟ್ಟಿಗೆಸಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಟ್ಟ ನಾನು ನೋಡ್ತಾ ಇದ್ದೀರಾ. ಓಕೆ, ಇದಕ್ಕೆ ನಾನು ಇಲ್ಲಿ ತೆಳಗಡೆ ಒಂದು ಮಿರರ್ ಆಪ್ಷನ್ ಇದೆ. ಇದು ಕಾಣ್ತಾ ಇದೆಯಲ್ಲ, ಇದು ಮಿರರ್. ಇದಕ್ಕೆ ನಾನು ಕ್ಲಿಕ್ ಮಾಡಿದಾಗ ಇದು ಉಲ್ಟಾ ಕಾಣ್ತೈತಿ. ಓಕೆ, ಇದಕ್ಕೆ ನಾವು ತೆಳಗಡೆ ತಗೊಂಡು ಕೇಸಿಂದ ನಾವು ಇಲ್ಲಿ ಇದಕ್ಕೆ ಪ್ಲೇ ಮಾಡಿ ಕೇಸಿಂದ ಇಲ್ಲಿ ನಾನು ಈ ಕಾಜಿನ ಹಿಂದೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ. ನೋಡ್ತಾ ಇದ್ರೆ ಕ್ಯಾಮ್ರಾ ಇಟ್ಟಿದ್ದೀನಿ. ಆ ಕ್ಯಾಮ್ರಾ ಒಳಗೆ ಇಲ್ಲಿ ನಾನು ಕ್ಯಾಮ್ರಾ ಹಿಂದ್ಗಡೆ ಇಟ್ಟಿದ್ದೀನಿ. ಈ ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಒಳಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ನನ್ನ ಒಂದು ಕ್ಯಾಮ್ರಾ ಇದೆ. ಓಕೆ, ನಮ್ಮ ಕ್ಯಾಮ್ರಾ ಆನ್ ಆಯಿತು. ನೋಡ್ತಾ ಇದ್ರೆ ಇಲ್ಲಿ ಕ್ಯಾಮ್ರಾ ಆನ್ ಆಗಿದೆ. ಓಕೆ, ಇದು ನಂದು ಕ್ಯಾಮ್ರಾ ಇಲ್ಲಿ ಒಳಗಡೆ ಹೋಗಿದೆ. ಇದ್ರ ಮೇಲೆ ಒಂದು ಅರ್ಬಿ ಹಾಕ್ತೀನಿ. ನಾನು ಯಾವುದಾದ್ರೂ ಒಂದು ಕರಿ ಅರ್ಬಿ ಹಾಕ್ತೀನಿ. ಕರಿ ಅರ್ಬಿ ಹಾಕಿ ನೋಡ್ತಾ ಈ ಥರ ನಾನು ಇದು ಮುಚ್ಚಿದ್ದೀನಿ ಹಿಂದೆ. ಅದರೊಳಗೆ ಯಾವುದೇ ಒಂದು ಬೆಳಕು ಹೋಗಬಾರ್ದು. ಇಲ್ಲಿ ನಮ್ಮದು ಸ್ಕ್ರಿಪ್ಟ್ ಶುರುವಾಗಿದೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನಾನು ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿದೆ ಅಲ್ಲಿ ನಾನು ಕ್ಯಾಮ್ರಾ ಹಿಂದ್ಗಡೆ ಹೋಗಿ ಕ್ಯಾಮ್ರಾ ಆನ್ ಮಾಡ್ತೀನಿ. ಕ್ಯಾಮ್ರಾ ಆನ್ ಮಾಡಿ ಇದಕ್ಕೆ ನಾನು ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿದಾಗ ಇದಕ್ಕೆ ನಾವು ಕ್ಯಾನ್ಸಲ್ ಮಾಡೋಣ. ಒಂದು ಆ್ಯಡ್ ಬರ್ತೈತಿ, ಕ್ಯಾನ್ಸಲ್ ಮಾಡೋಣ. ಈಗ ನಮ್ಮದು ಒಂದು ಸ್ಕ್ರಿಪ್ಟ್ ಇಲ್ಲಿ ಶುರು ಆಗ್ತಾ ಇದೆ. ನೋಡ್ತಾ ಇದ್ರೆ ಇಲ್ಲಿ ನಾನು ಕೂತ ಕೇಸಿಂದ ಇದೆಲ್ಲ ಓದ್ತೀನಿ. ನಾನು ಓದ ಕೇಸಿಂದ ಅಲ್ಲಿ ಸ್ಕ್ರಿಪ್ಟ್ ಹೋಗ್ತಾ ಇದೆ, ನಾನು ಇಲ್ಲಿ ಓದ್ತಾ ಇದ್ದೀನಿ. ಈ ಥರ ನೀವು ಓದಿ ಕೇಸಿಂದ ನೋಡ್ತಾ ಇದ್ರೆ ನಾನು ಹೇಗೆ ಇದು ನಾವು ಟೆಲಿಪ್ರಾಂಪ್ಟರ್ ಮಾಡ್ತೀವಿ. ನೋಡ್ತಾ ಇದ್ರೆ ಇಲ್ಲಿ ಆರಾಮ್ಸೆ ಎಷ್ಟು ಬೇಕಾದರೂ 1 ತಾಸಿನ ಒಂದು ಸ್ಕ್ರಿಪ್ಟ್ ಇದ್ದರೂ ಕೂಡ ನಾವು ಇಲ್ಲಿ ಹೀಗೆ ನೋಡಿ ಕೇಸಿಂದ ನೀವು ಓದಿ ನಿಮ್ಮ ವಿಡಿಯೋ ನೀವು ಕಂಪ್ಲೀಟ್ ಮಾಡಬೇಕು. 15 ನಿಮಿಷದ ಒಂದು ಸ್ಕ್ರಿಪ್ಟ್ ಇದ್ದರೆ 15 ನಿಮಿಷನಾಗ ಒಂದು ವಿಡಿಯೋ ನಿಮ್ಮ ತಯಾರು. ಹೀಗೆ ಸೀದಾ ನೀವು ಅದು ಓದಿ ಕೇಸಿಂದ ಕ್ಯಾಮ್ರಾ ಒಳಗಡೆ ಇರ್ತೈತಿ. ಆ ಅಕ್ಷರ ಹಿಂದ್ಗಡೆ ಕ್ಯಾಮ್ರಾ ಅದ. ಆ ಕ್ಯಾಮ್ರಾಗೆ ನೋಡಿ ಕೇಸಿಂದ ನೀವು ಅಲ್ಲಿ ಅಕ್ಷರ ನೋಡಿ ಕೇಸಿಂದ ನೀವು ಅಕ್ಷರ ಓದಿ ಹೇಳಿದ್ರು ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ವಿಡಿಯೋನು ರೆಕಾರ್ಡ್ ಆಕೈತಿ. ನೀವು ಎಲ್ಲಿಯೂ ಕೂಡ ತಪ್ಪಂಗಿಲ್ಲ. 1 ತಾಸಿನ ಸ್ಕ್ರಿಪ್ಟ್ ಇದ್ದರೂ ಕೂಡ 1 ತಾಸಿನಲ್ಲಿ ಒಂದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಕೈತಿ. ಈ ಥರ ನೀವು ಟೆಲಿಪ್ರಾಂಪ್ಟರ್ ಮಾಡಬಹುದು ಮನೆಯಲ್ಲಿ. ಮತ್ತು ಟೆಲಿಪ್ರಾಂಪ್ಟರ್ ಮಾಡೋದು ಆಗಲಿಕ್ಕಂದ್ರೆ ಕೂಡ ನೀವು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ಲಿಂದ ಕೂಡ ತರಿಸ್ಬೋದು. 4,000 ರೂಪಾಯಿ ಒಳಗಡೆ ನಿಮಗೆ ಸಿಗ್ತೈತಿ. ಒಳ್ಳೆಯ ಒಂದು ರಿಮೋಟ್ ಕಂಟ್ರೋಲ್ ಜೊತೆ ಸಿಗ್ತೈತಿ. ಈ ಥರ ನೀವು ಸ್ಕ್ರಿಪ್ಟ್ ಕೂಡ ನೀವು ಮಾಡ್ಬೋದು. ನೋಡ್ತಾ ಇದ್ರೆ ಇದು ಸ್ಕ್ರಿಪ್ಟ್ ಹೇಗೆ ಹೋಗ್ತಾ ಇದೆ ಅಂತ ಇದೇ ಥರ ನಾನು ಮಾಡ್ತೀನಿ. ಇದು ನನ್ನ ಕಡೆ ಒಂದು ಟ್ಯಾಬ್ ಇದೆ. ಈ ಟ್ಯಾಬ್ನಿಂದ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಕಡೆ ಒಂದು ಮೊಬೈಲ್ ಇದ್ರೂ ಕೂಡ ಮೊಬೈಲ್ನಲ್ಲಿ ಅದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ಮಾಡ್ಕೋಬಹುದು. ನೋ ಪ್ರಾಬ್ಲಮ್. ಇಲ್ಲಿ ನಮ್ಮದು ಶೂಟಿಂಗ್ ಆಗ್ತಾ ಇದೆ. ಇಲ್ಲಿ ನಮ್ಮದು ಶೂಟಿಂಗ್ ಎಲ್ಲ ಇದು ಒಂದು ಕ್ಯಾಮ್ರಾ. ಸೊ ಅಲ್ಲಿ ಸ್ಕ್ರಿಪ್ಟ್ ನಡೀತಾ ಇದೆ. ಅಲ್ಲಿ ನಾನು ಕ್ಯಾಮ್ರಾಗೆ ನೋಡಿಕೇಶನ್ ಇದೆಲ್ಲ ಶೂಟಿಂಗ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಏನು ಮಾಡಬೇಕು, ನೀವು ಟೆಲಿಪ್ರಾಂಪ್ಟರ್ ಮನೆಯಲ್ಲಿ ಕೂತು ಮಾಡ್ಬೋದು. ಒಂದು ವೇಸ್ಟ್ ಆದ ಮನೆಯಲ್ಲಿ ಬಿದ್ದಂಥ ಒಂದು ರಟ್ಟಿನ ಡಬ್ಬಿ, ಒಂದು 50 ರೂಪಾಯಿದ ಒಂದು ಕಾಚ್, ಒಂದು ಗ್ಲಾಸ್,
ಯಾವುದಾದ್ರೂ ಮನೆಯಲ್ಲಿ ನಿಮ್ಮ ತಾಯಿ ತಂದೆ ಫೋಟೋ ಮತ್ತು ಯಾವುದೋ ಹಳಿ ಒಂದು ಫೋಟೋ ಬಿದ್ದೈತಿ, ಯಾವುದಾದ್ರೂ ವೆಸ್ಟ್ ಫೋಟೋ ಬಿದ್ದೈತಿ ತಿಳ್ಕೊರಿ. ಅದ್ರ ಮೇಲೆ ಏನು ಫೋಟೋ ಕಟ್ ಅಂಗಡಿಯವರು ನಿಮಗೇನು ಯಾವುದಾದ್ರೂ ಒಂದು ಫೋಟೋ ಕೊಟ್ಟಿರ್ತಾರಲ್ಲ, ಆ ಕಾಜ್ A4 ಸೈಜಿಂದ ಒಂದು ಗ್ಲಾಸ್ ಬೇಕು ಮತ್ತು 2 ಸ್ಕ್ರೂ ಅಲ್ಲಿ ಹಾಕಿ ಡಬ್ಬಿ ಮೇಲೆ ಹಾಕಿ ಒಳಗಾಗ ಕರಿ ಬಣ್ಣದ ಒಂದು ಬ್ಲ್ಯಾಕ್ ಡ್ರಾಯಿಂಗ್ ಸೀಟನ್ನು ಒಳಗೆ ಅಂಟಿಸಿ ಈ ಥರ ನೀವು ಟೆಲಿಪ್ರಾಂಪ್ಟರ್ ಮಾಡ್ಬೋದು. ಭಾಳ ಈಸಿಯಾಗಿ ನೀವು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಒಳ್ಳೇದು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಇದ್ರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಯಾರ್ಯಾರು ಟೆಲಿಪ್ರಾಂಪ್ಟರ್ ಬೇಕು ಅವ್ರ ಮನೆಯಲ್ಲಿ ಕೂತ್ಕೊಂಡು ಈ ಥರ ಮಾಡಬಹುದು. ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನ ನಮಸ್ಕಾರ. ಜವಾರಿ ಮಂದಿಗೆ